ಹಲೋ ಮಕ್ಕಳೇ, ಎಲ್ರಿಗೂ ವ್ಯಾಸ ಸ್ಕೂಲ್ ನವೋದಯ ಕೋಚಿಂಗ್ ಸೆಂಟರ್ ಕಮ್ಮಾರಗಟ್ಟಿಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಮಕ್ಕಳೇ, ನಾನು ನಿಮ್ಮ ಶಂಭು ಕಮ್ಮಾರ್ ಸರ್. ಎಂದಿನಂತೆ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ನವೋದಯ ಎಂಟ್ರೆನ್ಸ್ ಎಕ್ಸಾಮ್ 2025 ನಾವು ಮಕ್ಕಳೇ ಇಂಪಾರ್ಟೆಂಟ್ ಕ್ವಶನ್ಸ್ ನವೋದಯದ ಎಕ್ಸಾಮಿಗೆ, ನವೋದಯ ಎಂಟ್ರೆನ್ಸ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾವು ಈ ಹಿಂದೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ಮಕ್ಕಳೇ. ಸೊ ಇವತ್ತು ಕೂಡ ನವೋದಯ ಎಂಟ್ರೆನ್ಸ್ ಎಕ್ಸಾಮಿಗೆ ಸಂಬಂಧಿಸಿದಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾನು ತೆಗೆದುಕೊಂಡು ಬಂದಿದ್ದೀನಿ ಮಕ್ಕಳೇ. ಸೊ ಯಾರೆಲ್ಲ ಈ ಒಂದು ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಿ, ಎಲ್ಲ ಮಕ್ಕಳು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಮಕ್ಕಳೇ. ಸೊ ಇದರಿಂದ ನಾವು ಕಳಿಸುವಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನ ಆದಷ್ಟು ಬೇಗನೆ ಪಡ್ಕೊಳ್ತೀರಿ. ಓಕೆನಾ ಮಕ್ಕಳೇ? ಸೊ ಇವತ್ತು ಕೂಡ ನಾವೇನಪ್ಪ ಅಂತ ಹೇಳಿದರೆ ನವೋದಯಕ್ಕೆ ಸಂಬಂಧಿಸಿದಂಥ ಇಂಟ್ರೆಸ್ಟಿಂಗ್ ಆದಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಿಮ್ಮ ನವೋದಯ ಎಕ್ಸಾಮಿಗೆ ಹಿಂದೆ ಕೇಳಲಾದಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು, ಅಂಥದ್ದೇ ಪ್ರಶ್ನೆಗಳನ್ನು ಎಂದು ಕೂಡ ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲರೂ ಕೂಡ ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ಮೊದಲಿನಿಂದ ಹಿಡಿದು ಕೊನೆಯವರೆಗೂ ಕೂಡ ನೋಡಿ. ಸೊ ಯಾರೆಲ್ಲ ಈ ಒಂದು ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ, ಕಂಪಲ್ಸರಿ ಎಲ್ಲ ಮಕ್ಕಳು ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಮಕ್ಕಳೇ. ಸೊ ಈ ಒಂದು ವಿಡಿಯೋಕ್ಕೆ ಲೈಕನ್ನು ಕೊಡಲೇಬೇಕು ನೀವೆಲ್ಲ ಕೂಡ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಹಾಗಾದರೆ ಇವತ್ತು ಏನು ಡಿಸ್ಕಸ್ ಮಾಡ್ತಾ ಇದ್ದೀವಪ್ಪ ಅಂತ ಹೇಳಿದರೆ, ನಾವು ನವೋದಯದಲ್ಲಿ ದೀಸ್ ಕ್ವಶನ್ಸ್ ಅಂದರೆ ಹಿಂದೆ ಕೇಳಲಾದಂತಹ ಮತ್ತು ಸಂಭವನೀಯ ಪ್ರಶ್ನೆಗಳನ್ನು ಇವತ್ತು ಕೂಡ ನಾನು ತೆಗೆದುಕೊಂಡು ಬಂದಿದ್ದೀನಿ. ಎಲ್ಲ ಮಕ್ಕಳು ಸಹಿತ ಈ ಒಂದು ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚಿತವಾಗಿ ನೀವು ಪೆನ್ ಮತ್ತು ಪೆನ್ಸಿಲ್ನೊಂದಿಗೆ ಅಥವಾ ನಿಮ್ಮ ಪೇಪರ್ ಮತ್ತು ಪೆನ್ನೊಂದಿಗೆ ಕೂತ್ಕೊಳ್ಬೇಕು. ಸೊ ಈ ಒಂದು ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ನೀವು ಉತ್ತರವನ್ನು ಮಾಡಿ. ಅಕಸ್ಮಾತ್ ಏನಾದರೂ ನಿಮಗೆ ಈ ಒಂದು ಉತ್ತರ ಬರದೇ ಇದ್ದರೆ ಈ ವಿಡಿಯೋವನ್ನು ನೋಡಿ, ಆನಂತರ ನೀವು ಮಾಡಿದಂತಹ ಉತ್ತರ ಸರಿ ಇದೆಯಾ ಇಲ್ಲ ಅಂತೇಳಿ ಚೆಕ್ ಮಾಡ್ಕೊಳ್ರಿ ಮಕ್ಕಳು. ಓಕೆನಾ? ಸೊ ಹಾಗಾದರೆ ಫಸ್ಟ್ ಕ್ವಶನ್ ನೋಡೋಣ. ಏನಪ್ಪ ಅಂತಂದರೆ ಫಸ್ಟ್ ಕ್ವಶನ್, ಮೊದಲ ಪ್ರಶ್ನೆ, 18 ಮತ್ತು 415 ಉತ್ಪನ್ನದ 10ನೇ ಭಾಗ ಯಾವುದು? ವಾಟ್ ವಿಲ್ ಬಿ ದ 10th ಪಾರ್ಟ್ ಆಫ್ ದ ಪ್ರಾಡಕ್ಟ್ ಆಫ್ 18 ಆ್ಯಂಡ್ 415? ಸೊ ನೋಡಿ ಇಲ್ಲಿ ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ ಅವರು 18 ಮತ್ತು 415, 18 ಮತ್ತು 415 ಉತ್ಪನ್ನ ಅಂದರೆ ಗುಣಲಬ್ಧ ಮಾಡ್ಬೇಕು ನಾವು. ಓಕೆನಾ? ಸೊ 415 ಗುಣಲಬ್ಧ ಮಾಡಿರಿ. ಗುಣಲಬ್ಧ ಮಾಡೋಕೆ ಬರುತ್ತಲ್ಲ, 18 5 90 ಕ್ಯಾರಿ 9 ಬಂತು. ಸೊ 18 1 18, 18 ಪ್ಲಸ್ 9 ಎಷ್ಟಾಯ್ತಪ್ಪ ಅಂದರೆ 27 ಆಯಿತು. 18 4 18 30, 18 3 54, 18 72 ಪ್ಲಸ್ 2 ಎಷ್ಟಪ್ಪ ಅಂತ ಹೇಳಿದರೆ 74 ಆಯಿತು ಮಕ್ಕಳೇ. ಸೊ 7470, 7470 ಇದು ಬಂತು. ಸೊ ಇದ್ರ ಗುಣಲಬ್ಧಕ್ಕೆ ಏನು ಮಾಡ್ಬೇಕಾಗೈತಪ್ಪ ಅಂತ ಹೇಳಿದರೆ 18 ಮತ್ತು 415 ಉತ್ಪನ್ನದ 10ನೇ ಭಾಗ. 10ನೇ ಭಾಗ ಅಂದರೆ ಏನು ಮಾಡ್ಬೇಕಂತ ಹೇಳಿದರೆ ಇಂಟು 1/10. ಸೊ 10ನೇ ಭಾಗ ಮಾಡಿರಿ. ಈ ಸೊನ್ನೆ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ನಿಮಗೆ 747 ಬಂತು. ಸೊ ಹಾಗಾದರೆ 747 ನಮ್ಮ ಸರಿಯಾದ ಉತ್ತರವಾಗಿದೆ. ನಿಮ್ಮ ಆಪ್ಷನ್ನಲ್ಲಿದೆ ಸರ್ ಇದು 747 ಲೈತ್ ಹೇಳ್ರಿ. 747 ಸರ್, 747 ಆಪ್ಷನ್ನಲ್ಲಿ ಇಲ್ಲ ಅಂತ ನೀವೇನಾದರೂ ಹೇಳಿದರೆ ಅದು ತಪ್ಪು. ನಮ್ಮ ಆನ್ಸರ್ ಯಾವುದಾಗುತ್ತಪ್ಪ ಅಂದರೆ ಬಿ ಆಪ್ಷನ್ ಸರಿಯಾಗುತ್ತೆ. ಸರ್ ಇಲ್ಲಿ ನೋಡಿದರೆ 747 ಬಂದಿದೆ, ಬಟ್ ನೀವು ಹಾಕ್ತಿರೋದು 747.00 ಇದೆ. 747.00 ಹಾಕಿದೆ ಮಕ್ಕಳು. ಯಾಕೆ ನಾವು ಇದಕ್ಕೆ ಸರಿಯಾದ ಉತ್ತರ ಅಂತ ಹೇಳ್ತಾ ಇದ್ದೀವಪ್ಪ ಅಂತ ಹೇಳಿದರೆ, ನಿಮಗೆಲ್ಲರಿಗೂ ತಿಳಿದಿದ್ದೇನೆ ಇಲ್ಲ ಗೊತ್ತಿಲ್ಲ, ಪಾಯಿಂಟ್ ಅಂತರದಲ್ಲಿ ನಾವು ಎಷ್ಟೇ ಸೊನ್ನೆಗಳನ್ನು ಕೊಟ್ಟರೂ ಸಹಿತ ಇವುಗಳಿಗೆ ಯಾವುದೇ ರೀತಿಯಾದಂಥ ಬೆಲೆ, 2 0 ಕೊಡ್ರಿ, 4 0 ಕೊಡ್ರಿ, 10 0 ಕೊಡ್ರಿ, ಎಷ್ಟು ಸೊನ್ನೆ ಕೊಟ್ಟರೂ ಸಹಿತ ಈ ಒಂದು ಸೊನ್ನೆಗಳಿಗೆ ಯಾವುದೇ ರೀತಿಯಾದಂಥ ಬೆಲೆ ಇರೋದಿಲ್ಲ ಮಕ್ಕಳೇ. ಸೊ ಅದಕ್ಕೋಸ್ಕರ ಏನಪ್ಪ ಅಂತ ಹೇಳಿದರೆ ನಮ್ಮ ಉತ್ತರ ಎಷ್ಟಾಗುತ್ತೆ? 747 ಅಷ್ಟೇ ಸರಿಯಾಗಿರುತ್ತೆ. 747 ನಂತರ ಇವರು 2 0 ಕೊಟ್ಟಿದ್ದಾರೆ ಅಂತೇಳಿ ನೀವು ಕನ್ಫ್ಯೂಸ್ ಮಾಡಲಿಕ್ಕೋಸ್ಕರ ಈ ಒಂದು 0 ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ನೀವೇನಪ್ಪ ಅಂತ ಹೇಳಿದರೆ ನೀವೇನು ಮಾಡ್ತೀರಿ, 700,470 ಇಲ್ಲಿ ಆನ್ಸರ್ ಬಂದಿತ್ತಲ್ಲ ಸರ್, ಇದನ್ನೇ ಫಸ್ಟ್ ಆಪ್ಷನ್ನಿಗೆ ಕೊಟ್ಬಿಟ್ಟದ ನಾವು. ಹೌದಾ? ನೀವೇನು ಮಾಡಿಬಿಡ್ತೀರಿ, 7,470 ಯಾವುದೋ ಒಂದು ಇದು ಇರ್ಬೋದು ಅಂತೇಳಿ ಕನ್ಫ್ಯೂಸ್ ಆಗಿಬಿಟ್ಟು ಎ ಆಪ್ಷನ್ಗೆ ನೀವು ಟಪ್ಪ ಲಗಾದಿಯಾ. ಎರಡು ಏನಾರು ಅಕಸ್ಮಾತ್ ನೀವು ಎ ಆಪ್ಷನ್ಗೆ ನೀವೇನಾದರೂ ರೈಟ್ ಆನ್ಸರ್ ಅಂತ ಹಾಕಿದರೆ ನಿಮ್ಮ ಆನ್ಸರ್ ರಾಂಗ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವುದಕ್ಕೆ ಹಾಕಬೇಕು ಅಂತ ಹೇಳಿದರೆ ಬಿ ಆಪ್ಷನ್ ಈಸ್ ಅವರ್ ರೈಟ್ ಆನ್ಸರ್. ಪಾಯಿಂಟ್ ಅಂತರದಲ್ಲಿರುವಂಥ ಜೀರೋಗಳಿಗೆ ಯಾವುದೇ ರೀತಿಯಾದಂಥ ವ್ಯಾಲ್ಯೂ ಇರೋದಿಲ್ಲ ಮಕ್ಕಳೇ. ಓಕೆನಾ? ಸೊ ಹಾಗಾದರೆ ಫಸ್ಟ್ ಕ್ವಶನ್ ನೋಡಿದ್ವಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ, 1 ಮತ್ತು 100ರ ನಡುವಿನ ಸಮಸಂಖ್ಯೆಗಳ ಮೊತ್ತ. 1 ಮತ್ತು 100ರ ನಡುವೆ ನಿಮಗೆಲ್ಲರಿಗೂ ಗೊತ್ತೈತಿ, 1ರಿಂದ 100ರವರೆಗೆ ಇರುವಂಥ ಸಮಸಂಖ್ಯೆಗಳ ಸಂಖ್ಯೆ ಎಷ್ಟಿರುತ್ತಪ್ಪ, ಎಷ್ಟು ಸಮಸಂಖ್ಯೆಗಳಿರ್ತಾವೆ ಅಂತ ಹೇಳಿದರೆ ಮಕ್ಕಳೇ,
50 ಸಮಸಂಖ್ಯೆಗಳಿರುತ್ತವೆ. ಸೊ ಹಾಗಾದರೆ ಇಲ್ಲಿ 50 ಸಮಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನಿಮಗೆಲ್ಲರಿಗೂ ತಿಳಿದಂತೆ ಸಮಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಏನು ಹೇಳ್ರಿ? ಸಮಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಏನಪ್ಪ ಅಂತ ಹೇಳಿದರೆ ನಮಗೆ ಗೊತ್ತಿರೋ ಪ್ರಕಾರ n ಇಂಟು ದ ಬ್ರಾಕೆಟ್ n ಪ್ಲಸ್ 1. ಸೊ ಇದು ನಮ್ಮ ಸೂತ್ರವಾಗಿದೆ. ಸೊ ಹಾಗಾದರೆ ಇಲ್ಲಿ n ಅಂದರೆ ಏನು ಸರ್? ಇಲ್ಲಿ ಫಸ್ಟ್ ಆಫ್ ಆಲ್ ನಮಗೆ n ಅಂದರೆ ಏನಪ್ಪ ಅಂದರೆ ಇಲ್ಲಿ ಇದೆಲ್ಲ ಇದೇ n 50 ಐತಲ್ಲ, ಇದೇ n ಬೆಲೆ ಆಗಿರುತ್ತೆ. ಸೊ ಹಾಗಾದರೆ ಇಲ್ಲಿ 50 ಇಂಟು ದ ಬ್ರಾಕೆಟ್ 50 ಪ್ಲಸ್ 1. ಸೊ 50 ಇಂಟು ದ ಬ್ರಾಕೆಟ್ 50 ಪ್ಲಸ್ 1 ಆಗುತ್ತೆ ಮಕ್ಕಳೇ. ಸೊ ಇಲ್ಲಿ 50 ಇಂಟು ದ ಬ್ರಾಕೆಟ್ ಅಂದರೆ ಇಂಟು ಹಾಕಿಬಿಟ್ಟು 50 ಪ್ಲಸ್ 1 ಅಂದರೆ 51 ಆಗುತ್ತೆ. ಸೊ ಹಾಗಾದರೆ 50 ಇಂಟು 51 ಮಾಡಿದರೆ ನಿಮಗೆ ಇದು ಎರಡನ್ನು ಗುಣಲಬ್ಧ ಮಾಡಿರಿ. 50 ಇಂಟು 51 ಗುಣಲಬ್ಧ ಮಾಡಿರಿ. ಗುಣಾಕಾರ ಬಂದಂಥ ಉತ್ತರದಲ್ಲಿ ಈ ಒಂದು 4 ಆಪ್ಷನ್ಸ್ಗಳಲ್ಲಿ ಯಾವುದು ಆನ್ಸರ್ ಸರಿಯಾಗುತ್ತೆ ಅಂತೇಳಿ ನೀವು ಚೆಕ್ ಮಾಡಿಬಿಟ್ಟು ನಮಗೆ ಉತ್ತರವನ್ನು ಕಮೆಂಟ್ ಮಾಡಿ ಮಕ್ಕಳೇ. ಸೊ ಮಾಡ್ತಿರಲ್ಲ? ಓಕೆ, ವೆರಿ ಗುಡ್. ಸೊ ಹಾಗಾದರೆ ಎಲ್ಲರೂ ಕೂಡ ಜಾಣ ಮಕ್ಕಳು ಏನು ಮಾಡಿರಿ, ಎರಡನ್ನು ಗುಣಾಕಾರ ಮಾಡಿರಿ. ಗುಣಾಕಾರ ಮಾಡಿ ಬಂದಂಥ ಉತ್ತರವನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಅವಶ್ಯವಾಗಿ ತಿಳಿಸಿ ಮಕ್ಕಳೇ. ಓಕೆನಾ? ಸೊ ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಎರಡನೇ ಪ್ರಶ್ನೆ ಆದಮೇಲೆ ನೆಕ್ಸ್ಟ್ ಕ್ವಶನ್ ಥರ್ಡ್ ಕ್ವಶನ್. ಮೂರನೇ ಪ್ರಶ್ನೆ. 15 ಮತ್ತು 81 ನಡುವಿನ 8ರ ಅಪವರ್ತ್ಯಗಳ ಸಂಖ್ಯೆ ನೋಡ್ರಿ. ಇಲ್ಲಿ ಎಷ್ಟಿರ್ಬೇಕಂತೆ? 15 ಇರಬೇಕಂತೆ ಮತ್ತು 81. ಇವೆರಡರ ನಡುವೆ ಇರುವಂಥ ಅಪವರ್ತ್ಯಗಳು ಎಷ್ಟು? ಭಾಳಷ್ಟು ಇರ್ತಾವೆ. ಆ ಅಪವರ್ತ್ಯಗಳ ಸಂಖ್ಯೆ ಎಷ್ಟು? ಯಾವುದರ ಅಪವರ್ತ್ಯಪ್ಪ ಅಂತ ಹೇಳಿದ್ರೆ 8ರ ಅಪವರ್ತ್ಯ. 8ರ ಅಪವರ್ತ್ಯಗಳು ನಿಮ್ಗೆಲ್ಲರಿಗೂ ಗೊತ್ತಿದಾವಲ್ಲ? ಸೊ ಹೇಳಿ ಮಕ್ಕಳೇ, ಹಾಗಾದರೆ 8ರ ಅಪವರ್ತ್ಯಗಳು ಯಾವುದವು? 8 ಸರ್ 8. ಓಕೆ, 8ರ ಅಪವರ್ತ್ಯ 8 16, 24, 32, 40, 48, ಆಮೇಲೆ 56, 64, 72, 80. ಸೊ ಹಾಗಾದರೆ 8ರ ಅಪವರ್ತ್ಯಗಳು ಎಲ್ಲಿಂದ ಹಿಡಿದು ಎಲ್ಲಿ ತನಕ ಅಂತ ಹೇಳ್ತಾ ಇದ್ದಾರೆ ಅದರಲ್ಲವರು? 15ರಿಂದ 80. ಸರ್ ಹಾಗಾದರೆ 15ರಿಂದ 80ರವರೆಗಿರುವಂಥ ಅಪವರ್ತ್ಯಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಇದು 8 ಏನೈತಲ್ಲ, ಇದು 8 ಬರೋದಿಲ್ಲ ಮಕ್ಕಳೇ. ಯಾಕಂದರೆ ಇದು 15ಕ್ಕಿಂತ ಮುಂಚೆ ಬಂದುಬಿಡುತ್ತೆ. ಇಲ್ಲಿದೆಲ್ಲ ಇದೆಲ್ಲವೂ ಕೂಡ ಅಪವರ್ತ್ಯಗಳು ಎಷ್ಟು ಬರ್ತವೆ ನೋಡಿರಿ? 1, 2, 3, 4, 5, 6, 7, 8, 9. ಸೊ ಹಾಗಾದರೆ ಟೋಟಲಿ ಎಷ್ಟು ಅಪವರ್ತ್ಯಗಳು ಬರ್ತಾವೆ 15 ಮತ್ತು 81 ನಡುವೆ ಅಂತ ಹೇಳಿದರೆ ಡಿ ಆಪ್ಷನ್ ಸರಿಯಾಗಿರುತ್ತೆ. ಸೊ ನಮ್ಮ ಉತ್ತರ ಯಾವುದಪ್ಪ ಅಂತ ಹೇಳಿದರೆ ಡಿ ಆಪ್ಷನ್ 9 ಸರಿಯಾದ ಉತ್ತರ. ಓಕೆನಾ ಮಕ್ಕಳೇ? ಸೊ ಮೂರನೇ ಪ್ರಶ್ನೆಗೆ ಆನ್ಸರ್ ಬಂತು. ನೆಕ್ಸ್ಟ್ ಫೋರ್ತ್ ಕ್ವಶನ್. ಇಫ್ HCF ಆಫ್ 2 numbers if 23, ವಿಚ್ ಆಫ್ ದ ಫಾಲೋವಿಂಗ್ ನಂಬರ್ ಮೈಟ್ ಬಿ ದೇರ್ LCM? ಎರಡು ಸಂಖ್ಯೆಗಳ ಮೊಸ 23 ಆಗಿದ್ದರೆ ಈ ಕೆಳಗಿನ ಯಾವ ಸಂಖ್ಯೆಯು ಅವರ ಲಸ ಆಗಿರುತ್ತದೆ? ಓಕೆ, ಭಾಳಷ್ಟು ಚೆನ್ನಾಗಿದೆ ಮಕ್ಕಳೇ ಇದು. ಯು ಕ್ಯಾನ್ ಮಾರ್ಕ್ ಇಟ್ ಆ್ಯಸ್ ಎ ಇಂಪಾರ್ಟೆಂಟ್ ಕ್ವಶನ್. ಯಾಕೆ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಇಲ್ಲಿ ಎರಡು ಸಂಖ್ಯೆಗಳನ್ನು ಕೊಡಬೇಕು ನಿಮಗೆ, ಮೊಸ ಮತ್ತು ಲಸ ಕಂಡುಹಿಡಿಯಬೇಕಾಗಿದ್ದಾಗ. ಬಟ್ ಇಲ್ಲಿ ಒಂದೇ ಸಂಖ್ಯೆ ಕೊಟ್ಟಿದ್ದಾರೆ ಅವರು, ಆದರೂ ಕೂಡ ಇದು ನಾವು ಮಾಡ್ಬೋದು. ಏನು ಹೇಳ್ತಾ ಇರಪ್ಪ ಅಂತ ಹೇಳಿದ್ರೆ, ಇಲ್ಲಿ ಎರಡು ಸಂಖ್ಯೆಗಳ ಮೊಸ ಎಷ್ಟಾಗಿದೆ? ಇಲ್ಲಿ ಎರಡು ಸಂಖ್ಯೆಗಳ ಮೊಸ ಎಷ್ಟು ಅಂತ ಹೇಳಿದರೆ, ಎರಡು ಸಂಖ್ಯೆಗಳ ಮೊಸ ಬರ್ಕೊಡ್ರಲ್ಲಿ. ಎರಡು ಸಂಖ್ಯೆಗಳ ಮೊಸ ಎಷ್ಟಾಗುತ್ತೆ ಹೇಳ್ರಿ? ಎರಡು ಸಂಖ್ಯೆಗಳ ಮೊಸ ಅಂದರೆ ಕೊಟ್ಬಿಟ್ಟಿದ್ದಾರೆ ಅವರು. ಎಷ್ಟು? 23 ಆಗಿದೆ ಸರ್. ಎಷ್ಟಾಗಿದೆ ಅಂತ ಹೇಳಿದ್ರೆ 23. ಹಾಗಾದರೆ ಇವುಗಳ ಲಸ ಎಷ್ಟಾಗುತ್ತೆ? ಯಾರು ಹೇಳ್ತೀರಿ? ಇವುಗಳ ಲಸ ಅಂತ ಹೇಳಿದ್ರೆ ಭಾಳಷ್ಟು ಸಿಂಪಲ್ ಆಗಿದೆ ಮಕ್ಕಳೇ. ಇದಕ್ಕೆ ಏನಪ್ಪ ಅಂತ ಹೇಳಿದ್ರೆ ಯಾವುದೇ ರೀತಿ ಲಸ ಕಂಡುಹಿಡಿಯೋದ ಅವಶ್ಯಕತೆ ಇಲ್ಲ. ನೋಡಿ, ಈ 23 ಇದೆಯಲ್ಲ, ಈ 23ರಿಂದ ಯಾವ ಸಂಖ್ಯೆ ಭಾಗವಾಗುತ್ತೆ ಚೆಕ್ ಮಾಡಿರಿ. ಕೊಟ್ಟಂಥ ಆಪ್ಷನ್ಸ್ಗಳಲ್ಲಿ ಏನಪ್ಪ ಅಂತ ಹೇಳಿದ್ರೆ 23 ಐತೆ ಇಲ್ಲಿ. ಸಾರಿ, ಒಂದು ನಿಮಿಷ. ರೈಟ್, ಇಲ್ಲಿ ಏನಾಗುತ್ತೆ? 23 ಐತಲ್ಲ, 23ರಿಂದ ನೋಡಿರಿ ಫಸ್ಟ್ ಎ ಆಪ್ಷನ್ ಚೆಕ್ ಮಾಡಿ. ಎಸ್ ಸರ್, ಏನಪ್ಪ ಅಂದರೆ ಎ ಆಪ್ಷನ್ ಚೆಕ್ ಹೋಗ್ತಾ ಇದೆ. ಎಷ್ಟರಿಂದ ಹೋಗ್ತಾ ಇದೆ? 23 ಎಳೆ 46. ಸೊ ಹಾಗಾದರೆ ನಮ್ಮ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಎ ಆಪ್ಷನ್. ಇಷ್ಟೇ ಮಕ್ಕಳು. ಎಷ್ಟು? ಇಷ್ಟೇ. ಯಾಕಪ್ಪ ಇಷ್ಟು ಸುಲಭ? ಏನು ಸರ್ ಹಿಂಗೆ ಹೇಳ್ಬಿಟ್ರಲ್ಲ ಅಂತಂದರೆ, ನಿಮಗೆ ನಾವು ಹೇಳಿದ್ವಿ ಏನಪ್ಪ ಅಂತ ಹೇಳಿದರೆ, ಯಾವುದೇ ಒಂದು ಲಸ ಏನಾಗಿರುತ್ತಪ್ಪ ಅಂತಂದರೆ ಎರಡು ಸಂಖ್ಯೆಗಳ ಆ ಒಂದು ಸ್ಟೇಟ್ಮೆಂಟ್ ಇದೆ. ಆ ಒಂದು ಸ್ಟೇಟ್ಮೆಂಟನ್ನು ಎಲ್ಲರೂ ಕೂಡ ಬರ್ಕೊಡ್ರಿ. ಏನಿತ್ತಪ್ಪ ಅಂತ ಹೇಳಿದ್ರೆ ಇಲ್ಲಿ ಎರಡು ಸಂಖ್ಯೆಗಳ, ಇದು ಇಂಪಾರ್ಟೆಂಟ್ ಅಂತ ಮಾರ್ಕ್ ಮಾಡಿಟ್ಕೊಂಡು ನೀವು ಬರ್ಕೊಂಡಿರ್ಬೇಕು. ಎರಡು ಸಂಖ್ಯೆಗಳ, ಯಾವುದೇ ಎರಡು ಸಂಖ್ಯೆಗಳ
ಲ ಸಾ ಅ ಲ ಸಾ ಅ ಅವುಗಳ ಅವುಗಳಂದರೆ ಆ ಎರಡು ಸಂಖ್ಯೆಗಳ ಅವುಗಳ ಮ ಸಾ ಅದ ಅಪವರ್ತ್ಯವಾಗಿರುತ್ತದೆ. ಏನಾಗಿರುತ್ತದೆ ಹೇಳ್ರಿ? ಅಪವರ್ತ್ಯವಾಗಿರುತ್ತದೆ. ಸೊ ಈ ಒಂದು ಥಿಯರಿ ಏನಾಗುತ್ತಪ್ಪ ಅಂದರೆ ಈ ಒಂದು ಕ್ವಶನಲ್ಲಿ ಅಪ್ಲೈ ಆಗುತ್ತೆ ಮಕ್ಕಳೇ. ಸೊ ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಇಲ್ಲಿ ನಾವೇನು ಬರಿತೀವಿ? ಮ ಸಾ ಅ ಬರಿತಿದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ಏನು ಬರಿತೀವಪ್ಪ ಅಂದರೆ ಲ ಸಾ ಅ ಬರಿತೀವಿ ಮಕ್ಕಳೇ. ಇಲ್ಲಿ ಏನಪ್ಪ ಅಂದರೆ ಫಾರ್ ಎಕ್ಸಾಂಪಲ್ 4 ಐತಿ ಅಂತ ಇಟ್ಕೊಳ್ರಿ. ಸೊ 4ರ ಅಪವರ್ತ್ಯಗಳು ಯಾವ ಹೇಳ್ರಿ? 4ರ ಅಪವರ್ತ್ಯ 4, 8, 16, 32. ಸೊ ಈ ರೀತಿಯಾಗಿ 4ರ ಅಪವರ್ತ್ಯಗಳು ಇವೆಲ್ಲವೂ ಕೂಡ 32 ಹೀಗೆ ಬರ್ತಾ ಹೋಗ್ತವೆ. ಸೊ ಹಾಗಂದರೆ 4ರ ಅಪವರ್ತ್ಯ ಯಾವುದಾದ್ರೂ ಆಗಿರ್ಬೋದು. ಅದು ಫಾರ್ ಇಟ್ ಮೇ ಬಿ 4, 8, 16 ವಾಟ್ ಎವರ್ ಇಟ್ ಮೇ ಬಿ. 4ರ ಅಪವರ್ತ್ಯ ಆಗಿತ್ತಪ್ಪ ಅಂತ ಹೇಳಿದರೆ ಅದು ಏನಾಗುತ್ತಪ್ಪ ಅಂದರೆ ಮ ಸಾ ಅ ದ ಅಪವರ್ತ್ಯ ಲ ಸಾ ಆಗಿತ್ತಪ್ಪ ಅಂತ ಹೇಳಿದರೆ ಲ ಸಾ ಆಗೇ ಆಗಿರುತ್ತೆ. ಅದೇ ನಮ್ಮ ಈ ಒಂದು ಥಿಯರಿಯ ಉದ್ದೇಶ. ಅದಕ್ಕೋಸ್ಕರ ಇಲ್ಲಿ ಏನಾಗಿದೆ ಈ ಕ್ವಶನ್ನಲ್ಲಿ ಮಕ್ಕಳೇ, ಎಲ್ಲ ಐತಿದು ಓಕೆ ಇಲ್ಲಿದೆ ನೋಡಿ. ಹಾಗೆ ಎರಡು ಸಂಖ್ಯೆಗಳ ಮೋಸ ಎಷ್ಟಾಗೈತಿ? 23 ಆಗೈತಿ. 23ರ ಅಪವರ್ತ್ಯ ಯಾವುದಪ್ಪ ಅಂದರೆ 46. ಉಳಿದ 3 ಸಂಖ್ಯೆಗಳು ಏನದಾವಲ್ಲ, ಇವು ಯಾವ ಸಂಖ್ಯೆಗಳು ಸಹಿತ 23ರಿಂದ ಭಾಗ ಹೋಗೋದಿಲ್ಲ. ಈ ಬಿ ಸಿ ಡಿ ಯಾವುದು ಕೂಡ ಭಾಗ ಹೋಗೋದಿಲ್ಲ. ಅದಕ್ಕೋಸ್ಕರ ಇದು ಏನಪ್ಪ ಅಂದರೆ ಬಿ ಸಿ ಡಿ ಯಾವುದೂ ಸರಿಯಾಗೋದಿಲ್ಲ. ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಬಿ ಎ ಆಪ್ಷನ್. ಸೊ ಅದಕ್ಕೋಸ್ಕರ ಇದನ್ನೇನಪ್ಪ ಅಂದರೆ ಇಂಪಾರ್ಟೆಂಟ್ ಕ್ವಶನ್ ಅಂತ ಮಾರ್ಕ್ ಮಾಡಿಕೊಡ್ರಿ. ನಿಮ್ಮ ಎಕ್ಸಾಮ್ನಲ್ಲಿ ಕೇಳಿಯೂ ಸಹಿತ ಕೇಳಬಹುದು. ಓಕೆನಾ? ಸೊ ಹಾಗಾದರೆ ದಿಸ್ ಈಸ್ 4th ಕ್ವಶನ್. ನೆಕ್ಸ್ಟ್ 5th ಕ್ವಶನ್. ದ ಕಾಸ್ಟ್ ಆಫ್ 10 pence ಈಸ್ 2220. ಓಕೆ ಮಕ್ಕಳೇ, ಹಾಗಾದರೆ 5th ಕ್ವಶನ್ ನೋಡೋಣ. ದ ಕಾಸ್ಟ್ ಆಫ್ 10 pence ಈಸ್ 120 ಆ್ಯಂಡ್ ದ ಕಾಸ್ಟ್ ಆಫ್ 4 pencils ಈಸ್ ಈಕ್ವಲ್ ಟು ದಟ್ ಆಫ್ ಎ ಪೆನ್. ದೆನ್ ವಾಟ್ ವಿಲ್ ಬಿ ದ ಕಾಸ್ಟ್ ಆಫ್ 6 pencils? 10 ಪೆನ್ಗಳ ಬೆಲೆ 120 ಮತ್ತು 4 ಪೆನ್ಸಿಲ್ಗಳ ಬೆಲೆ ಪೆನ್ನ ಬೆಲೆಗೆ ಸಮನಾಗಿರುತ್ತದೆ. ಹಾಗಾದರೆ 6 ಪೆನ್ಸಿಲ್ಗಳ ಬೆಲೆ ಎಷ್ಟು? ನೋಡ್ರಿ, ಇಲ್ಲಿ ಏನಪ್ಪ ಅಂದರೆ 120 10 ಪೆನ್ಗಳ ಬೆಲೆಗೆ 120 ಅಂತೆ. 10 ಪೆನ್ ಈಸ್ ಈಕ್ವಲ್ ಟು 10 ಪೆನ್ ಈಸ್ ಈಕ್ವಲ್ ಟು 120 rupees. ಹಾಗಾದರೆ ಒಂದು ಪೆನ್ನ ಬೆಲೆ ಎಷ್ಟಾಯ್ತು ಹೇಳ್ರಿ? 1 ಪೆನ್ನ ಬೆಲೆ ಈಸ್ ಈಕ್ವಲ್ ಟು ಈ 0 ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ಎಷ್ಟಪ್ಪ ಅಂದರೆ 1 ಪೆನ್ ಈಸ್ ಈಕ್ವಲ್ ಟು ಎಷ್ಟಪ್ಪ ಅಂತ ಹೇಳಿದರೆ 12 ರೂಪಾಯಿ ಆಯಿತು ಮಕ್ಕಳೇ. ಒಂದು ಪೆನ್ನಿನ ಬೆಲೆ ಎಷ್ಟು ಅಂತ ಹೇಳಿದರೆ ಇಲ್ಲಿ 12 ರೂಪಾಯಿ ಆಯಿತು. ಸೊ ಹಾಗಾದರೆ ಒಂದು ಪೆನ್ನಿನ ಬೆಲೆ 12 ರೂಪಾಯಿ ಆಗಿದೆ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಕ್ವಶನನ್ನು. ದ ಕಾಸ್ಟ್ ಆಫ್ 4 pencil ಈಸ್ ಈಕ್ವಲ್ ಟು ದಟ್ ಆಫ್ ಎ ಪೆನ್. ಅಂದರೆ 4 ಪೆನ್ಸಿಲ್ ಈಸ್ ಈಕ್ವಲ್ ಟು 4 ಪೆನ್ಸಿಲ್ನ ಬೆಲೆ ಎಷ್ಟಿದೆ ಅಂತ ಹೇಳಿದರೆ ಮಕ್ಕಳೇ, 4 ಪೆನ್ಸಿಲ್ನ ಬೆಲೆ ಒಂದು ಪೆನ್ನ ಬೆಲೆಗೆ ಸಮನಾಗಿದೆ. ಒಂದು ಪೆನ್ನ ಬೆಲೆ ಅಂತ ಹೇಳಿದರೆ ನಿಮಗೆ ಎಲ್ರಿಗೂ ಗೊತ್ತಿದೆ. ಒಂದು ಪೆನ್ನ ಬೆಲೆ ಎಷ್ಟಿದೆ ಹೇಳ್ರಿ? 4 pencil ಈಸ್ ಈಕ್ವಲ್ ಟು 1 ಪೆನ್ನ ಬೆಲೆ. 1 ಪೆನ್ನ ಬೆಲೆ 12 ರೂಪಾಯಿ ಇತ್ತು ಸರ್. ಓಕೆ ಮಕ್ಕಳೇ, ಸೊ ಹಾಗಾದರೆ 12 ರೂಪಾಯಿ ಇದ್ದರೆ 4 ಒಂದೇ 4, 4 ಮೂರಲೆ 12. ಒಂದು ಪೆನ್ಸಿಲ್ನ ಬೆಲೆ ಎಷ್ಟಪ್ಪ ಅಂತ ಹೇಳಿದರೆ 1 ಪೆನ್ಸಿಲ್ ಈಸ್ ಈಕ್ವಲ್ ಟು 3 rupees. ಹೌ ಮಚ್? 3 rupees. ಹಾಗಾದರೆ ಒಂದು ಪೆನ್ಸಿಲ್ನ ಬೆಲೆ 3 ರೂಪಾಯಿ ಆಯಿತು. ಅವ್ರು ಎಷ್ಟು ಪೆನ್ಸಿಲ್ನ ಬೆಲೆ ಕೇಳಿದಾರಪ್ಪ ಇಲ್ಲಿ? ಸರ್ ಅವ್ರು ಕೇಳಿದ್ದು 6 ಪೆನ್ಸಿಲ್ನ ಬೆಲೆ ಕೇಳಿದ್ದಾರೆ. ಹಾಗಾದರೆ 6 pencils ಈಸ್ ಈಕ್ವಲ್ ಟು ಆನ್ಸರ್ ನೀವೇ ಮಾಡಿಬಿಡ್ರಿ. 6 ಪೆನ್ಸಿಲ್ನ ಬೆಲೆ ಎಷ್ಟು ಹೇಳ್ರಿ? 6 ಪೆನ್ಸಿಲ್ನ ಬೆಲೆ ಈಸ್ ಈಕ್ವಲ್ ಟು ಎಷ್ಟಪ್ಪ ಅಂತೇಳಿದ್ರೆ ಎಷ್ಟು ಹೇಳ್ರಿ ಮಕ್ಕಳೇ? ಸೊ 6 ಪೆನ್ಸಿಲ್ನ ಬೆಲೆ ಎಷ್ಟಪ್ಪ ಅಂದರೆ 6 ಮೂರಲೆ 18 ಆಯಿತು. 6 × 3 ಮಾಡಿರಿ, ನಿಮ್ಮ ಉತ್ತರ ಬಂತು 18. ಅಂದರೆ ನಿಮ್ಮ ಆನ್ಸರ್ ಎಷ್ಟಪ್ಪ ಅಂದರೆ 18 ರೂಪಾಯಿಗೆ ಸಮನಾಗಿರುತ್ತೆ. ಎ ಆಪ್ಷನ್ ಈಸ್ ಅವರ್ ರೈಟ್ ಆನ್ಸರ್. ಸೊ ಇಲ್ಲಿ ಎಲ್ಲರಿಗೂ ಕೂಡ ಈ ಒಂದು ಕ್ವಶನ್ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಭಾಳ ಈಸಿಯಾದ ಪ್ರಶ್ನೆ, ನೀವು ಆರಾಮಾಗಿ ಮಾಡ್ಬೋದು. 6th ಕ್ವಶನ್, ಸರಳಗೊಳಿಸು. ಸೊ ಅದನ್ನು ಸರಳೀಕರಣ ಮಾಡಿರಿ ಇದನ್ನು. ಓಕೆ ಮಕ್ಕಳೇ, ನೆಕ್ಸ್ಟ್ ಕ್ವಶನ್ ನೋಡೋಣ. 6th ಕ್ವಶನ್, ಸರಳಗೊಳಿಸು. ಸೊ ಇದನ್ನು ಏನು ಮಾಡಬೇಕು ಅಂತ ಹೇಳಿದರೆ ನೀವು ಕೂಡಿಸಬೇಕು. ಏನು ಮಾಡಿರಿ? ಕೂಡ್ರಿ. ಕೂಡಿದಾಗ ಎಷ್ಟು ಆನ್ಸರ್ ಬರುತ್ತೆ ನೋಡ್ರಿ. ಒಂದು ನಿಮಿಷ
ಇದನ್ನು ಬರ್ಕೊಂಬಿಡ ನೋಡ್ರಿ. ಪಾಯಿಂಟ್ ನಂತರದಲ್ಲಿ ಎಷ್ಟು ಸೊನ್ನೆ ಇದಾವೆ ಇಲ್ಲಿ? 2, 4, 6, 1. 6 ಸೊನ್ನೆಗಳಿದಾವೆ. 1, 2, 4, 6. ಓಕೆ, 2, 4, 6 ಸೊನ್ನೆಗಳಿದಾವೆ ಮಕ್ಕಳೇ. 6 ಸೊನ್ನೆ ಆದಮೇಲೆ 5 ಇದೆ. ಓಕೆನಾ? 5 ಬರ್ಕೊಂಡ್ವಿ. ನೆಕ್ಸ್ಟ್ ಪಾಯಿಂಟ್ ಕೆಳಗಡೆ ಮತ್ತೆ ಪಾಯಿಂಟ್ ಕೊಡ್ರಿ. ಬೇಕಾದ್ರೆ ಇಲ್ಲಿ 0 ಬರೀಬೇಕು ನೀವು. ಬರೆದ್ರೆ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಬಂತು. 3 0 1 2 5 ಬಂತು. 3 ಸೊನ್ನೆಗಳು 1 2 5 ಬಂತು ಆನ್ಸರ್. ಇದು ಓಕೆ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟು ಪಾಯಿಂಟ್ ನಂತರದಲ್ಲಿ 0 ಕೊಟ್ಟು ಪಾಯಿಂಟ್ ಕೊಟ್ರಿ. ನೆಕ್ಸ್ಟು 3 0 5. 1 2 3 0 ಮತ್ತು 5 ಬಂತು ಮಕ್ಕಳೇ. ಓಕೆನಾ? ಸೊ ನೆಕ್ಸ್ಟು ಪಾಯಿಂಟ್ ಕೆಳಗಡೆ ಪಾಯಿಂಟ್ ಕೊಟ್ರಿ. 2 0 ಕೊಡ್ರಿ. 1 5 ಬಂತು. ಸೊ ಇದೆಲ್ಲದನ್ನು ಕೂಡ್ರಿ. ಕೂಡಿದಾಗ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ. ಇಲ್ಲಿ 0 5 ಕೆಳಗಡೆ 0 ಬಂತು. ನೆಕ್ಸ್ಟ್ ಇಲ್ಲೂ ಕೂಡ 0 0 0. ನೆಕ್ಸ್ಟ್ 0 0. ನೆಕ್ಸ್ಟ್ ನೋಡ್ರಿ, ಇದು ಕೂಡ್ರಿ. ಈಗ 5ಕ್ಕೆ 5 + 0 0 0 ಅಂದರೆ 5 ಬಂತು. ನೆಕ್ಸ್ಟ್ ಮತ್ತೆ ಇಲ್ಲಿ ಕೂಡ 5 ಬರುತ್ತೆ. ನೆಕ್ಸ್ಟ್ ಇಲ್ಲೂ ಕೂಡ 2 + 0 0 ಅಂತ ಹೇಳಿದ್ರೆ 2 ಬರುತ್ತೆ. 5 5 1 10 1 11 ಆಯ್ತು. ಇಲ್ಲಿ 11 ಬಂತು. ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂದರೆ 2 ಬಂತು. ಓಕೆನಾ? ಸೊ ಇಲ್ಲಿ 0 ಬಂತು, ಇಲ್ಲಿ 0 ಬಂತು. ಪಾಯಿಂಟ್ ಕೆಳಗಡೆ ಪಾಯಿಂಟ್ ಕೊಟ್ವಿ, 0 ಬಂತು ಮಕ್ಕಳೇ. ಸೊ ಹಾಗಾದರೆ ನಮ್ಮ ಉತ್ತರ, ಸರಿಯಾದ ಉತ್ತರ ಎಷ್ಟು ಬರುತ್ತೆ ಹೇಳ್ರಿ? ಸರಿಯಾದ ಉತ್ತರ 0.0021255. 0.0021255 ನಮ್ಮ ಸರಿಯಾದ ಉತ್ತರವಾಗಿದೆ. ಸೊ ಆಪ್ಷನ್ ಯಾವುದಿದೆ ಚೆಕ್ ಮಾಡಿರಿ. 0.0021255. ಸೊ ಆಪ್ಷನ್ ಡಿ ಈಸ್ ಅವರ್ ರೈಟ್ ಆನ್ಸರ್. ಸರಿಯಾದ ಉತ್ತರ ಡಿ ಆಗಿರುತ್ತೆ. ಸೊ ನೋಡ್ರಿ, ಇದು ದಶಮಾಂಶಗಳ ಸಂಕಲನ ಮತ್ತು ವ್ಯವಕಲನ ಕಂಪಲ್ಸರಿಯಾಗಿ ಫಿಕ್ಸ್ 100% ನಿಮ್ಮ ನವೋದಯ ಎಕ್ಸಾಮಿಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಪ್ರತಿ ವರ್ಷ ಇರುತ್ತೆ, ಈ ವರ್ಷನೂ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಯಾವ ಮಕ್ಕಳು ಸಹಿತ ಇಂತಹ ಸಿಲ್ಲಿ ಕ್ವಶನ್ಗಳನ್ನು ಯಾವ ಕಾರಣಕ್ಕೂ ಮಿಸ್ಟೇಕ್ ಮಾಡಲಿಕ್ಕೆ ಹೋಗಬೇಡ್ರಿ. ಯಾಕಂದರೆ ನಿಮ್ಗೆಲ್ರಿಗೂ ಕೂಡ ಕುಡಿಯೋಲಕ್ಕೆ ಬಂದೇ ಬರುತ್ತೆ. ನೀವು ಏನಪ್ಪ ಅಂದರೆ ಅಟ್ಲೀಸ್ಟ್ ಸೀದಾ ನೀವು ಮಾಡಬೇಕಾಗಿರೋ ಫಸ್ಟ್ ಕೆಲಸ, ವೆರಿ ಇಂಪಾರ್ಟೆಂಟ್ ಕೆಲಸ ಏನಪ್ಪ ಅಂದರೆ ಮೊದಲಿಗೆ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಇಡಬೇಕು ಮಕ್ಕಳೇ. ಸೊ ಯಾರೆಲ್ಲ ಈ ಪಾಯಿಂಟ್ ಕೆಳಗಡೆ ಕರೆಕ್ಟಾಗಿ ಪಾಯಿಂಟ್ ಇಟ್ಬಿಟ್ರೆ ಆಯ್ತು, ನೀವು ಗೆದ್ರಿ ಅಂತ ಅರ್ಥವಾಯ್ತಾ? ಸೊ ಪಾಯಿಂಟ್ ಕೆಳಗಡೆ ಪಾಯಿಂಟ್ ಇಟ್ಬಿಟ್ರೆ ನೀವು ಅದು ಅರ್ಧ ಗೆದ್ರಿ. ಆನಂತರ ಏನು ಮಾಡಬೇಕು, ಇವುಗಳನ್ನು ಕೆಳಗೆ ಆ್ಯಸ್ ಇಟ್ ಈಸ್ ಬರ್ಕೊಂಡು ನೀವು ಕೂಡಿಸ್ಬಿಟ್ರೆ ಆಯ್ತು ಅಷ್ಟೇ. ಸೊ ಭಾಳಷ್ಟು ಈಸಿ ಕ್ವಶನ್. ನೀವು ಎಲ್ಲರೂ ಕೂಡ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಮಾಡಿರಿ. ನಿಮ್ಮ ನವೋದಯ ಎಕ್ಸಾಮಿಗೆ ಕಂಪಲ್ಸರಿಯಾಗಿ ಕೇಳಿದ್ದಾರೆ. ಪ್ರತಿ ವರ್ಷನೂ ಕೇಳಿದರೆ ಈ ವರ್ಷನೂ ಕೇಳ್ತಾರೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಿರಿ, ಈ ಸಂಕಲನ ಅಂದರೆ ಕೂಡಿಸೋ ಲೆಕ್ಕ ದಶಮಾಂಶಗಳ ಸಂಕಲನವನ್ನು ಯಾರು ಕೂಡ ಮಿಸ್ ಮಾಡದೆ ಪ್ರತಿಯೊಬ್ಬರು ಸಹಿತ ಸರಿಯಾಗಿ ಉತ್ತರವನ್ನು ಮಾಡಬೇಕು ಮಕ್ಕಳು. ಓಕೆ, ಮಾಡ್ತೀರಾ? ಓಕೆ, ಹಾಗಾದರೆ ಈ ಒಂದು ವಿಡಿಯೋಕ್ಕೆ ಲೈಕ್ ಕೊಡಿರಿ. ಒಕ್ಕಡೋದ್ರ ಮುಖಾಂತರವಾಗಿ ಎಲ್ಲರೂ ಕೂಡ ಈ ಒಂದು ಕ್ವಶನ್ಗೆ ಸರಿಯಾದ ಉತ್ತರವನ್ನು ಮಾಡಿರಿ. ಓಕೆನಾ? ಸೊ ಫೈಂಡ್ ದ ಲಾರ್ಜೆಸ್ಟ್ 5 ಡಿಜಿಟ್ ನಂಬರ್ ವಿಚ್ ಈಸ್ ಎ ಪರ್ಫೆಕ್ಟ್ ಸ್ಕ್ವೇರ್. ಪೂರ್ಣ ಸಂಖ್ಯೆಯಾಗಿರುವ ದೊಡ್ಡ 5 ಅಂಕಿಯ ಸಂಖ್ಯೆ ಯಾವುದು? ಸೊ ಆ್ಯಕ್ಚುಲಿ ಫೈಂಡ್ ಅ 5 ಲಾರ್ಜೆಸ್ಟ್ ನಂಬರ್. ಫೈಂಡ್ ದ 5 ಲಾರ್ಜೆಸ್ಟ್ ನಂಬರ್ ಈಸ್ ಅ ಪರ್ಫೆಕ್ಟ್ ಸ್ಕ್ವೇರ್. ಓಕೆ, ಪೂರ್ಣ ಸಂಖ್ಯೆ ಆಗಿರುವ, ಇಲ್ಲ ಪೂರ್ಣ ವರ್ಗ ಸಂಖ್ಯೆ ಆಗಿರೋ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಹೇಳ್ತದ್ರೆ ಇಲ್ಲಿ. ಆ್ಯಕ್ಚುಲಿ ಕ್ವಶನ್ ರಾಂಗ್ ಐತಿ ಇದು. ಇಲ್ಲಿ ಏನು ಮಾಡಿರಿ, ಪೂರ್ಣ ವರ್ಗ ಸಂಖ್ಯೆ ಆಗಬೇಕಾಗಿತ್ತು. ಆ್ಯಕ್ಚುಲಿ ಇದು ಪೂರ್ಣ ವರ್ಗ ಸಂಖ್ಯೆ ಇರುವ ದೊಡ್ಡ 5 ಅಂಕಿಯ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದ್ದಾರೆ. ನೋಡ್ರಿ, 5 ಅಂಕಿಯ ದೊಡ್ಡ ಸಂಖ್ಯೆ ಬರ್ಕೊಳ್ರಿ. ಫಸ್ಟ್ ನೀವು ಹೇಳ್ರಿ ಏನಪ್ಪ ಅಂದರೆ 5 ಅಂಕೆಗಳ ದೊಡ್ಡ ಸಂಖ್ಯೆ. ಸರ್ 5 ಅಂಕೆಗಳ ದೊಡ್ಡ ಸಂಖ್ಯೆ ಯಾವುದು ಹೇಳ್ರಿ ಫಸ್ಟ್? 5 ಅಂಕೆಗಳ ದೊಡ್ಡ ಸಂಖ್ಯೆ ಸರ್ ನಮಗೆ ಗೊತ್ತು. ಏನಪ್ಪ ಅಂತ ಹೇಳಿದ್ರೆ ನೀವು ಹೇಳಿದ್ರಿ ಏನಂತಂದು 9ಅನ್ನು 5 ಬಾರಿ ಬರೀರಿ, ಅದೇ ನಿಮ್ಮ 5 ಅಂಕೆಗಳ ದೊಡ್ಡ ಸಂಖ್ಯೆ ಆಗುತ್ತೆ. ಓಕೆ ಸರ್, ನಮಗೆ ಈಗ ಗೊತ್ತಾಯ್ತು ಸರ್. ಏನಪ್ಪ ಅಂತ ಹೇಳಿದ್ರೆ 9ಅನ್ನು 5 ಬಾರಿ ಬರೆದು ಇದು 99,999 ಆಯಿತು. ಇದು ನಮ್ಮ 5 ಅಂಕೆಗಳ ದೊಡ್ಡ ಸಂಖ್ಯೆ ಆಯಿತು. ಬಟ್ ಇದು ಪೂರ್ಣವರ್ಗ ಸಂಖ್ಯೆ ಹೌದಲ್ಲ ನಮಗೆ ಗೊತ್ತಿಲ್ಲ ಸರ್. ಹಾಗಾದರೆ ನಾವೇನು ಮಾಡೋಣ ಮಕ್ಕಳೇ, ಚೆಕ್ ಮಾಡೋಣ. ಸೊ ನೋಡ್ರಿ, ಇಲ್ಲಿ ಏನು ಮಾಡಿರಿ, 99,999 ಇದು ಏನಪ್ಪ ಅಂದರೆ 5 ಅಂಕೆಗಳ ದೊಡ್ಡ ಸಂಖ್ಯೆ. ಓಕೆ, ಸೊ ಇದನ್ನು ಏನು ಮಾಡಿರಿ, ಭಾಗಾಕಾರ ನಿಯಮದಿಂದಾಗಿ ನಾವು ಚೆಕ್ ಮಾಡ್ಕೊತ ಹೋಗೋಣ ಇದು ಪೂರ್ಣವರ್ಗ ಸಂಖ್ಯೆ ಹೌದಾ ಅಲ್ವೋ. ಸೊ ನೋಡ್ರಿ, ನೀವು ಬಲಗಡೆಯಿಂದ ನೀವೇನು ಮಾಡಬೇಕು, 2ಅನ್ನು ಪೇರ್ ಮಾಡಬೇಕು. ಇದು 2 ಒಂದು ಪೇರ್ ಆಯಿತು, ಇದು 2 ಒಂದು ಪೇರ್ ಆಯಿತು, ಇದು ಸಿಂಗಲ್ ಆಗಿ ಇಳಿತು. ಓಕೆ, ಇದು ಹೀಗೆ ಸಿಂಗಲ್ ಆಗೇ ಇರಲಿ. ಸೊ ನೋಡ್ರಿ, 9 ಏನೈತಲ್ಲ
ಯಾವ ಸಂಖ್ಯೆಯಿಂದ 3ನ್ನ ಬರೆದರೆ ನಾವು ಹಿಂದಿನ ತರಗತಿಯಲ್ಲಿ ತಿಳಿಸಿದ್ವಿ. ಇಲ್ಲೂ ಕೂಡ 3 ಬರಿಬೇಕು. 3 ಮೂರಲೆ ಎಷ್ಟಾಯ್ತು ಮಕ್ಕಳೇ ಇಲ್ಲಿ? ಸರ್ 9 ಆಯಿತು. ಓಕೆ ಮಕ್ಕಳೇ. ಸೊ ಇಲ್ಲಿ 3ನ್ನು ಕೂಡಿದ್ರೆ ಇಲ್ಲಿ 3ನ್ನ ಕೂಡಿಸ್ಬೇಕು. 3 + 3 ಎಷ್ಟಾಯ್ತು? ಇದು ಕೂಡ್ರಿ. 3ನ್ನ ಕೂಡಿಸಿದಾಗ 6 ಬಂತು. ಸೊ 9ರಲ್ಲಿ 9 ಹೋದರೆ 0 ಬಂತು. ಈ 99ನ್ನು ಏನು ಮಾಡಿರಿ? ಕೆಳಗಡೆ ಇಳಿಸ್ಕೊಡ್ರಿ. ಓಕೆನಾ? ಸೊ ಹಾಗಾದರೆ ಇಲ್ಲಿ ನೆಕ್ಸ್ಟ್ ಏನು ಮಾಡ್ತೀರಿ ನೀವೀಗ? ಇಲ್ಲಿ ಯಾವ ಸಂಖ್ಯೆ ಬರಿತೀರಲ್ಲ ಅಲ್ಲೇ ಅದೇ ಸಂಖ್ಯೆಯಿಂದ ನೀವೇನು ಮಾಡಬೇಕು? ಭಾಗಾಕಾರ ಮಾಡಬೇಕು ಮಕ್ಕಳೇ. ಸೊ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ 1 ಬರಿತಾ ಇದ್ದೀನಿ. ಇಲ್ಲೂ ಕೂಡ 1 ಬರೀರಿ. 61 ಒಂದೇ ಎಷ್ಟಾಯ್ತು ಇಲ್ಲಿ? 61 61 ಆಗುತ್ತೆ. ಯಾಕೆ 62 ಅಂದರೆ ಜಾಸ್ತಿ ಆಗ್ಬಿಡ್ತದೆ. 122 ಜಾಸ್ತಿ ಆಗ್ಬಿಡುತ್ತೆ. 124 ಆಗ್ಬಿಡುತ್ತೆ. ಸೊ 61 61 ಮಾಡಬೇಕಾಗುತ್ತೆ ನೀವು ಇಲ್ಲಿ. ಸೊ ಇಲ್ಲಿ 1ನ್ನು ನೀವು ಬರೆದಿರಪ್ಪ ಅಂತಂದರೆ +1 ಮಾಡಿರಿ. 62 ಆಗುತ್ತೆ ಮಕ್ಕಳೇ ಇಲ್ಲಿ. ಸೊ ಇಲ್ಲಿ 9ರಲ್ಲಿ 1 ಹೋದರೆ 8 ಉಳಿತು ಶೇಷ. ನೆಕ್ಸ್ಟ್ 9ರಲ್ಲಿ 6 ಹೋದರೆ 38 ಉಳಿತು. ಹಾಗಾದರೆ ಇಲ್ಲಿ ಮಕ್ಕಳೇ ನೀವೇನು ಮಾಡಿರಿ? ಈಗ ಆಲ್ರೆಡಿ 99 ಕೆಳಗಡೆ ಇಳಿಸಿದ್ರಿ. ನೆಕ್ಸ್ಟ್ 99ನ್ನು ಕೆಳಗಡೆ ಇಳಿಸ್ಕೊಡ್ರಿ. ಓಕೆನಾ? ಸೊ ನೆಕ್ಸ್ಟ್ 99ನ್ನು ಕೆಳಗಡೆ ಇಳಿಸ್ಕೊಂಡಾಗ ನಿಮಗೆ ನಿಯರ್ ಬೈ ಯಾವುದಾಗುತ್ತೆ ನೋಡ್ರಿ. ನಿಯರ್ ಬೈ ಯಾವುದಾಗುತ್ತಪ್ಪ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ 6ನ್ನ ಹಚ್ಚಿರಿ ಇಲ್ಲಿ. ಇಲ್ಲಿ 6ನ್ನ ಬರೆದಾಗ ಇಲ್ಲೂ ಕೂಡ 6ನೇ ಬರಿಬೋದು. 6 6ಲೆ ಎಷ್ಟಾಯ್ತು ಇಲ್ಲಿ? 36 ಆಯಿತು. ಮತ್ತೆ ನೆಕ್ಸ್ಟ್ ಗುಣಾಕಾರ ಮಾಡಿದರೆ 3 ಕ್ಯಾರಿ ಬಂತು ಇಲ್ಲಿ. 6 7 12 3 15 ಆಯಿತು. 1 ಕ್ಯಾರಿ ಬಂತು. ನೆಕ್ಸ್ಟು 6 6ಲೆ 36. 1 ನಿಮಿಷ. 626 ಬಂತಲ್ಲ. 1 ಸೆಕೆಂಡ್ ಸರ್. ಸೊ ಏನು ಮಾಡಿರಿ ಇಲ್ಲಿ 626 ಇಂಟು 6 ಮಾಡಿರಿ. ನಿಮಗೆ ಸುಮ್ಮನೆ ಕನ್ಫ್ಯೂಸ್ ಆಗುತ್ತೆ. 6 6ಲೆ 36 ಕ್ಯಾರಿ 3. 6 7 12 3 15. 12 3 15 ಆಗುತ್ತೆ. ನಮಗೀಗ ನೋಡ್ರಿ ಅಕಸ್ಮಾತ್ ಏನಾದರೂ ನಮಗೆ 143 ಶೇಷ ಉಳಿದೇ ಇದ್ದಿದ್ರೆ ಈ ಒಂದು ಪೂರ್ಣ ಸಂಖ್ಯೆ ಏನೈತಲ್ಲ ಇದೇನಪ್ಪ ಅಂದರೆ ಇದು 99,999 ಪೂರ್ಣ ವರ್ಗ ಸಂಖ್ಯೆ ಆಗ್ತಾ ಇತ್ತು. ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ವಿ. ಶೇಷ ಅಂತ ಉಳಿತಾ ಇದೆ ನಿಮಗೆ. ಯಾಕಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಸಂಖ್ಯೆ ಎಷ್ಟಿದೆಯಪ್ಪ ಅಂದರೆ 626 ಇದೆ. ಇದಕ್ಕಿಂತ 626ಕ್ಕಿಂತ ಚಿಕ್ಕ ಸಂಖ್ಯೆ ಇಲ್ಲಿ ಬಂತು. ಹೌದಾ? ಸೊ ಶೇಷದಲ್ಲಿ ಬಂತು. ಅದಕ್ಕೋಸ್ಕರ ಇಲ್ಲಿಗೆ ಸ್ಟಾಪ್ ಮಾಡಬೇಕು ನಾವು ಇದನ್ನು. 143 ಇಲ್ಲಿ ಬಂದಿದೆಪ್ಪ ಅಂತ ಹೇಳಿದ್ರೆ ಈ 143 ಉಳಿದೇ ಇದ್ದಿದ್ರೆ ಈ 9,999 ಏನಿದೆಯಲ್ಲ ಈ ಸಂಖ್ಯೆ ಪೂರ್ಣವರ್ಗ ಸಂಖ್ಯೆ ಆಗ್ತಾಯಿತ್ತು. ಯಾವ ಸಂಖ್ಯೆ ಅಂದರೆ ಈ ಸಂಖ್ಯೆ ಪೂರ್ಣವರ್ಗ ಸಂಖ್ಯೆ ಆಗ್ತಾಯಿತ್ತು. ಬಟ್ ಇದು ಪೂರ್ಣವರ್ಗ ಸಂಖ್ಯೆ ಅಲ್ಲ. ಈಗ ಶೇಷ ಎಷ್ಟು ಉಳಿದೈತೆ ಅಂತ ನಿಮಗೆ ಗೊತ್ತಿಲ್ಲ. 143 ಶೇಷ ಉಳಿದಿದೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು 99,990 ಎಷ್ಟಿದು 99,999ರಲ್ಲಿ ಏನು ಮಾಡಿರಿ? 143ನ್ನು ಕಳೆಯಿರಿ. 143ನ್ನು ಕ್ಯಾನ್ಸಲ್ ಮಾಡಿರಿ, ಕಳೆಯಿರಿ. 9ರ 3 ಹೋದರೆ ಎಷ್ಟು? 6. 9ರ 4 ಹೋದರೆ 5. ನೆಕ್ಸ್ಟ್ 9ರಲ್ಲಿ 1 ಹೋದರೆ 8. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ 99ಗೆ 99 ಹಂಗೆ ಬರೋದು. 99,856. ಸೊ ಮಕ್ಕಳೇ ನಮ್ಮ ಉತ್ತರ ಏನಾಗಿತ್ತಪ್ಪ ಅಂತೇಳಿದರೆ ದಿಸ್ ಈಸ್ ಅವರ್ ಆನ್ಸರ್. ಇದು ನಮ್ಮ ಉತ್ತರವಾಗಿದೆ. ಏನಪ್ಪ ಅಂತೇಳಿದರೆ 99,856 ನಮ್ಮ ಸರಿಯಾದ ಉತ್ತರ. 99,856 ನಮ್ಮ ಆಪ್ಷನಲ್ಲಿದೆ ನೋಡಿರಿ, ಚೆಕ್ ಮಾಡಿರಿ. ಸೊ ಆಪ್ಷನ್ಸಲ್ಲಿದೆನಾ? ಸೊ ಸಾರಿ ಎಲ್ಲತ್ತಿದು 99,856 ಇಲ್ಲಿದೆ. ಓಕೆ, ಹಾಂ 99,850. ಓಕೆ, ಸೊ ಆಪ್ಷನ್ ಬಿ ನಲ್ಲಿದೆ ನೋಡ್ರಿ. ಇದು ನಮ್ಮ 99,856. ಇದು ಪೂರ್ಣವರ್ಗ ಸಂಖ್ಯೆ ಆಗಿದೆ. ಏನಪ್ಪ ಅಂದರೆ ಅತ್ಯಂತ ದೊಡ್ಡ ನೋಡ್ರಿ. ಇದು ಏನಪ್ಪ ಅಂದರೆ ಇದು ಕೂಡ ಭಾಳಷ್ಟು ಚೆನ್ನಾಗಿದೆ ಪ್ರಶ್ನೆ. ಪೂರ್ಣ ವರ್ಗ ಸಂಖ್ಯೆ ದೊಡ್ಡ 5 ಅಂಕಿಗಳ ಸಂಖ್ಯೆಯನ್ನು ಹುಡುಕಿ. ಅಂದರೆ ದೊಡ್ಡ 5 ಅಂಕಿಗಳ ದೊಡ್ಡ ಸಂಖ್ಯೆಯಲ್ಲಿ ಪೂರ್ಣ ವರ್ಗ ಸಂಖ್ಯೆ ಯಾವುದಪ್ಪ ಅಂತ ಹೇಳಿದ್ರೆ ಇದು ಸರಿಯಾಗಿರುತ್ತೆ. 99,856. ಓಕೆನಾ? ಸೊ ನೀವೆಲ್ಲರೂ ಕೂಡ ವರ್ಗದ ವರ್ಗಮೂಲ ನಿಮಗೇನಪ್ಪ ಅಂದರೆ ಯಾವುದೇ ಒಂದು ಸಂಖ್ಯೆ ವರ್ಗಮೂಲವನ್ನು ಕಂಡುಹಿಡಿಯೋದು ಹೆಂಗೆ ಅಂತ ಗೊತ್ತಿದೆ ನಿಮಗೆ. ಸೊ 99,856ನ್ನು ನೀವು ಅಪವರ್ತನ ವಿಧಾನದಿಂದನಾದರೂ ಮಾಡಿರಿ, ಭಾಗಾಕಾರ ವಿಧಾನದಿಂದನಾದರೂ ಮಾಡಿ ಈ ಒಂದು ವರ್ಗದ ವರ್ಗಮೂಲವನ್ನು ಕಂಡುಹಿಡಿಯಿರಿ ಮಕ್ಕಳೇ. 99,856ರ ವರ್ಗಮೂಲವನ್ನು ಕಂಡುಹಿಡಿಯಿರಿ. ಸೊ ನಮಗೆ ಈ ಒಂದು ಕಮೆಂಟ್ನಲ್ಲಿ 7ನೇ ಕ್ವಶನ್ಗೆ ವರ್ಗದ ವರ್ಗಮೂಲ ಎಷ್ಟಾಯಿತು ಅಂತೇಳಿ ನೀವು ಕಮೆಂಟಲ್ಲಿ ನಮಗೆ ತಿಳಿಸ್ಬೇಕು. ಓಕೆನಾ? ಸೊ ಹಾಗಾದರೆ 7ನೇ ಪ್ರಶ್ನೆಗೆ ಎಲ್ಲರೂ ಕೂಡ ಆನ್ಸರ್ ತೊಗೊಂಡ್ರಿ. ನೆಕ್ಸ್ಟ್ 7ನೇ ಪ್ರಶ್ನೆ ಆದಮೇಲೆ ನೆಕ್ಸ್ಟ್ 8th ಕ್ವಶನ್.
ವಾಟ್ ವಿಲ್ ಬಿ ದ ಎವರೇಜ್ ಆಫ್ ಇವೆನ್ ನಂಬರ್ಸ್ ಫ್ರಮ್ 1 to 30? 1ರಿಂದ 30ರವರೆಗಿನ ಸಮ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನೋಡ್ರಿ ಇಲ್ಲಿ ಸರಾಸರಿ ಎಷ್ಟು. ನಿಮಗೆ ಗೊತ್ತಿರೋ ಪ್ರಕಾರ ಸರಾಸರಿಯನ್ನು ಕಂಡುಹಿಡಿಯೋ ಸೂತ್ರ ಏನು ಗೊತ್ತಿದೆ ಹೇಳ್ರಿ? ಸರಾಸರಿ ಈಸ್ ಈಕ್ವಲ್ ಟು ಏನು ಹೇಳ್ರಿ? ಸಂಖ್ಯೆಗಳ ಮೊತ್ತ. ಸೂತ್ರ ಏನಾಯ್ತಪ್ಪ ಅಂತ ಹೇಳಿದ್ರೆ ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು. ಒಟ್ಟು ನೋಡ್ರಿ, ನಿಮಗೆ ಸೂತ್ರ ಗೊತ್ತಿತ್ತೇನಪ್ಪ ಅಂತ ಹೇಳಿದ್ರೆ ಸಂಖ್ಯೆಗಳ ಮೊತ್ತ ಡಿವೈಡ್ ಬೈ ಒಟ್ಟು ಸಂಖ್ಯೆಗಳು. ಟೋಟಲ್ ನಂಬರ್ಸ್ ಡಿವೈಡ್ ಅಂದರೆ ಸಮ್ ಆಫ್ ನಂಬರ್ಸ್ ಅಂದರೆ ಸರಾಸರಿ ಈಸ್ ಈಕ್ವಲ್ ಟು ಸಂಖ್ಯೆಗಳ ಮೊತ್ತ ಡಿವೈಡ್ ಬೈ ಒಟ್ಟು ಸಂಖ್ಯೆಗಳು. ಇದೇನಾಗ್ತದೆ ಅಂದರೆ ನಮ್ಮ ಸರಾಸರಿಯನ್ನು ಕಂಡುಹಿಡಿಯೋ ಸೂತ್ರ ಇದೆ. ಸೊ ಹಾಗಾದ್ರೆ ಇಲ್ಲಿ ನಮಗೆ ಏನು ಬೇಕಾಗೈತೆ ಅಂದರೆ ವಾಟ್ ವಿಲ್ ಬಿ ದ ಎವರೇಜ್ ಆಫ್ ಇವೆನ್ ನಂಬರ್ಸ್ ಫ್ರಮ್ 1 to 30. 1ರಿಂದ 30ರವರೆಗೆ ಇರುವಂಥವು. ನೋಡ್ರಿ ಇಲ್ಲಿ 1ರಿಂದ 30ರವರೆಗೆ ಇರುವಂತಹ ಸಂಖ್ಯೆಗಳ 1ರಿಂದ 30ರವರೆಗೆ ಎಂಥ ಸಂಖ್ಯೆಗಳು ಅಂತ ಹೇಳಿದರೆ ಅವು ಸಮ ಸಂಖ್ಯೆಗಳ. ಓಕೆ, ಸಮ ಸಂಖ್ಯೆಗಳು ಅಂದರೆ 1ರಿಂದ 30ರವರೆಗೆ ಎಷ್ಟು ಸಮ ಸಂಖ್ಯೆಗಳು ಇರ್ತವೆ ಹೇಳ್ರಿ ಅಂತ ಹೇಳಿದ್ರೆ 15 ಸಮ ಸಂಖ್ಯೆಗಳು ಇರ್ತವೆ. ಸೊ ಅದರ ಸಮ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯೋ ಸೂತ್ರ ನಿಮಗೆ ಈ ಹಿಂದೆ ಹೇಳಿದ್ವಿ ನಾವು ಯಾವುದಪ್ಪ ಅಂತ ಹೇಳಿದ್ರೆ n+1. ಸೊ ಹಾಗಾದ್ರೆ n+1 ಅಂತ ಹೇಳಿದರೆ ನಿಮಗೆ n ಅಂದರೆ ಎಷ್ಟಪ್ಪ ಅಂತ ಹೇಳಿದ್ರೆ 15. ಯಾಕಂದರೆ 15 ಸಮ ಸಂಖ್ಯೆ ಇರ್ತಾವೆ ತಾನೆ. 15 + 1 ಆಯ್ತು ಸರ್. ಈಗ 15 × 16. 15 + 1 ಅಂದರೆ 16 ಆಯಿತು. ಸೊ ನೋಡ್ರಿ 15 6 ಎಷ್ಟಾಯ್ತು ಹೇಳ್ರಿ? 15ನ್ನು ಗುಣಾಕಾರ ಮಾಡಿ ಮಕ್ಕಳೇ. ಸೊ ಇಲ್ಲಿ 15 6 90. 9 ಕ್ಯಾರಿ ಬಂತು. ನೆಕ್ಸ್ಟ್ 15 15 ಈ 240 ಬಂತು ಮಕ್ಕಳೇ. ಸೊ ಇದು ಏನಪ್ಪ ಅಂದರೆ ಇದು 15 ಸಂಖ್ಯೆಗಳ ಮೊತ್ತ. ಇದು ನಮಗೇನು ಬೇಕಾಗಿದೆ? ಇವುಗಳ ಸರಾಸರಿ ಬೇಕಾಗಿದೆ. ಸರಾಸರಿ ಅಂತ ಹೇಳಿದ್ರೆ ಎಷ್ಟು? ಸರಾಸರಿ ಅಂದರೆ ಮೊತ್ತ ಡಿವೈಡೆಡ್ ಬೈ ಸಂಖ್ಯೆಗಳ ಮೊತ್ತ ಒಟ್ಟು ಸಂಖ್ಯೆಗಳು ಎಷ್ಟಿದಾವೆ? ಇಲ್ಲಿ 15 ಅದಾವೆ. ಓಕೆನಾ? ಸೊ ಹಾಗಾದರೆ 15 240/15 ಆಯಿತು. ಹೇಗೆ ಅಂತ ಗೊತ್ತಾಯ್ತಲ್ಲ? ಈಗ ತಾನೇ ನೋಡಿದ್ವಿ ನಾವು ಯಾವ ಥರಪ್ಪ ಅಂದರೆ ಸಂಖ್ಯೆಗಳ ಮೊತ್ತ ಡಿವೈಡ್ ಬೈ ಒಟ್ಟು ಸಂಖ್ಯೆಗಳು. ಒಟ್ಟು ಸಂಖ್ಯೆಗಳ ಮೊತ್ತ ಎಷ್ಟು ಈಗ ಕಂಡಿದ್ದೀವಿ ನಾವು? ಇದು ಸಂಖ್ಯೆಗಳ ಮೊತ್ತ, ಇದು 240 ಅನ್ನುವಂಥದ್ದು. ಸೊ ಒಟ್ಟು ಸಂಖ್ಯೆಗಳು ಎಷ್ಟಿದಾವೆ? ಇಲ್ಲಿ 15 ಇದಾವೆ. ಓಕೆನಾ? ಸೊ ಹಾಗಾದರೆ 15 ಇದು ಸರಾಸರಿ ಈಸ್ ಈಕ್ವಲ್ ಟು ಏನಪ್ಪ ಅಂದರೆ ಇಲ್ಲಿ ಸರಾಸರಿ ಈಸ್ ಈಕ್ವಲ್ ಟು ಏನಾಗಿದೆ ಅಂತ ಹೇಳಿದ್ರೆ ಮಕ್ಕಳೇ ನಮ್ಮದು 240 ಡಿವೈಡ್ ಬೈ 40 ಆಗುತ್ತೆ. ಹಾಗಾದರೆ ಈಗ ಕಟ್ತಾ ಹೊಡ್ರಿ. ಕ್ಯಾನ್ಸಲ್ ಮಾಡಿದಾಗ ಎಷ್ಟು ಬಂತು? 15ರಿಂದ ಹೋಗುತ್ತೆ ನೋಡಿ, ಚೆಕ್ ಮಾಡಿರಿ. 15 1 15 ಆಗುತ್ತೆ. ಸೊ 15 1 15 ಆದರೆ ನೆಕ್ಸ್ಟ್ ಎಷ್ಟು ಉಳಿತು? 6 ಉಳಿತು. 9 ಉಳಿದು 15 6 90. ಸೊ ಹಾಗಾದರೆ 15 × 16 ಮಾಡಿದ್ರೆ 240 ಬರುತ್ತೆ. ಸೊ ಹಾಗಾದರೆ ನಮ್ಮ ಸರಾಸರಿ ಎಷ್ಟಪ್ಪ ಅಂತ ಹೇಳಿದ್ರೆ 16. ದಿಸ್ ಈಸ್ ಅವರ್ ಆನ್ಸರ್. ಸೊ ನಮ್ಮ ಸರಿಯಾದ ಉತ್ತರ ಎಷ್ಟಪ್ಪ ಅಂತ ಹೇಳಿದ್ರೆ ಇಲ್ಲಿ 16 ನಮ್ಮ ಸರಿಯಾದ ಉತ್ತರವಾಗಿದೆ. ಓಕೆನಾ? ಸೊ ಹಾಗಾದರೆ ಆಪ್ಷನ್ ನಾವು ಸರಿಯಾದ ಉತ್ತರ ನೋಡ್ರಿ 16. ಓಕೆ, ಆಪ್ಷನ್ ಡಿ ಈಸ್ ಅವರ್ ರೈಟ್ ಆನ್ಸರ್. ಸೊ ದಿಸ್ ಈಸ್ ದ ಎವರೇಜ್ ಆಫ್ 15 ನಂಬರ್ಸ್. 1 to 30 ನಂಬರ್ಸ್ ಅಂದರೆ 1ರಿಂದ 30ರವರೆಗೆ ಇರುವಂಥ ಒಟ್ಟು ಎಂಥ ಸಂಖ್ಯೆಗಳು ಸಮ ಸಂಖ್ಯೆಗಳ ಸರಾಸರಿ ಎಷ್ಟಾಗಿದೆಪ್ಪ ಅಂದರೆ 16 ಆಗಿದೆ. ಓಕೆನಾ? ಸೊ ದಿಸ್ ಈಸ್ 8th ಕ್ವಶನ್. ಸರಿಯಾದ ಉತ್ತರ ಆಯಿತು. ನೆಕ್ಸ್ಟ್ 9ನೇ ಪ್ರಶ್ನೆ. ಎರಡು ಸಂಖ್ಯೆಗಳ ಅನುಪಾತವು 3:4 ಮತ್ತು ಅವುಗಳ ಮೊತ್ತವು 140 ಆಗಿದೆ. ಅದರಲ್ಲಿ ದೊಡ್ಡ ಸಂಖ್ಯೆ ಯಾವುದು? ಎರಡು ಸಂಖ್ಯೆಗಳ ಅನುಪಾತ ಎಷ್ಟಾಗೈತಪ್ಪ ಅಂತ ಹೇಳಿದ್ರೆ ಇಲ್ಲಿ 3:4 ಆಗಿದೆ ಮಕ್ಕಳೇ. ಸೊ ಹಾಗಾದರೆ ಇವುಗಳ ಮೊತ್ತ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ ಇಲ್ಲಿ ಅವರು ಮೊತ್ತ ಎಷ್ಟಾಗಿದೆ ಅಂತ ಹೇಳಿದ್ರೆ 140 ಆಗಿದೆ. ಓಕೆ, ಇವುಗಳ ಮೊತ್ತ ಎಷ್ಟಾಗಿದೆ? 140 ಆಗಿದೆ. ಸೊ ಹಾಗಾದರೆ ಇಲ್ಲಿ ಏನು ಮಾಡ್ತೀರಪ್ಪ ಅಂತ ಹೇಳಿದ್ರೆ ನಾವು 3x + 4x ಅಂತ ಮಾಡ್ತೀವಿ. ಯಾಕೆಂದರೆ ಮೊತ್ತ ಕೊಟ್ಬಿಟ್ಟಿದ್ದಾರೆ ಅವರು. 3x + 4x = 140. ಸೊ ಹಾಗಾದರೆ 3x + 4x ಅಂತ ಹೇಳಿದ್ರೆ ಎಷ್ಟಾಯ್ತು? ಇಲ್ಲಿ 7x ಆಯಿತು. 7x = 140 ಆಯಿತು ಮಕ್ಕಳೇ. ಸೊ ಹಾಗಾದರೆ 7 ಇದು ಏನು ಮಾಡಿರಪ್ಪ ಅಂತ ಹೇಳಿದ್ರೆ ನೀವು 7ರಿಂದ ಕಟ್ತಾ ಹೊಡ್ರಿ. 7 1 7 7 2 14 ಅಂದರೆ 20 ಬಂತು. ಎಕ್ಸ್ನ ಬೆಲೆ ಎಷ್ಟು ಬಂತು ಮಕ್ಕಳೇ ಅಂತ ಹೇಳಿದ್ರೆ 20 ಬಂತು ಸರ್. ಓಕೆನಾ?
ಸರ್ ಏನಂದರೆ ಎಕ್ಸ್ನ ಬೆಲೆ 20 ಬಂತು. ಬಟ್ ಇವಾಗ ಏನಪ್ಪ ಅಂದರೆ ಆ ಸಂಖ್ಯೆಗಳು ಇವುಗಳೇ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳ್ತಾರಾ? ಓಕೆ. ಸೊ ಇಲ್ಲಿ ನೋಡ್ರಿ 3 ಇಂಟು ಎಕ್ಸ್ ಮಾಡಿದರೆ 3x ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? 3x ಅಂತ ಇದ್ರೆ 3xನ ಬೆಲೆ ಎಷ್ಟು ಸಿಕ್ತು ನಮಗೀಗ? 20 ಸಿಕ್ತು. ಹಾಗಾದರೆ 3 2 6 60 ಬಂತಿದು. ಓಕೆ, ನೆಕ್ಸ್ಟ್ ಏನಪ್ಪ? 4x 4 ಇಂಟು 20 ಬಂತು. 4 2 8 ಅಂದರೆ 80 ಬಂತು. ಹಾಗಾದರೆ ದೊಡ್ಡ ಸಂಖ್ಯೆ ಇವೆರಡರಲ್ಲಿ ದೊಡ್ಡ ಸಂಖ್ಯೆ ಯಾವುದು? 60 ದೊಡ್ಡ ಸಂಖ್ಯೆನಾ ಅಥವಾ 80 ದೊಡ್ಡ ಸಂಖ್ಯೆನಾ ಅಂತ ಹೇಳಿದ್ರೆ ನಮಗೆ ಸೀದಾ ಗೊತ್ತಾಗ್ತಾ ಇತ್ತು ಸರ್. ಏನಪ್ಪ ಅಂದರೆ 80 ದೊಡ್ಡ ಸಂಖ್ಯೆ. ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಸಿ ಆಪ್ಷನ್ ಈಸ್ ಅವರ್ ರೈಟ್ ಆನ್ಸರ್. ಓಕೆ ನಮ್ಮ ಕಡೆ. ಸೊ ಇದು ಬಹಳಷ್ಟು ಸುಲಭವಾಗಿ ಬಿಡಿಸಿದ್ವಿ. ಯಾವ ರೀತಿ ಅಂತ ನಿಮಗೆ ಗೊತ್ತಾಗಿರ್ಬೋದು ಅಂದ್ಕೊಂಡಿದ್ದೀನಿ. ಅನುಪಾತ ಪಾಠ ನೀವು ಕಲ್ತಿದ್ರೆ ಅದಕ್ಕೆ ಭಾಳಷ್ಟು ಸುಲಭವಾಗಿರುತ್ತೆ. ಯಾರು ಪ್ರಾಕ್ಟೀಸ್ ಮಾಡಿದ್ರೆ ಅವ್ರು ಭಾಳ ಈಸಿ ಇದು. ಏನಪ್ಪ ಅಂದ್ರೆ ಇಲ್ಲಿ ಫಸ್ಟ್ ಆಫ್ ಆಲ್ ನೀವು ಏನು ನೋಡಿದ್ವಿ ನಾವೀಗ 3:4 ಐತಿ ಇಲ್ಲಿ. ಓಕೆನಾ? ಸೊ ಇಲ್ಲಿ 3:4 ಇದೆ. ನಾವೇನು ಮಾಡ್ತೀವಿ, ಈ 3:4 ಅಂದರೆ ಇದು ಅನುಪಾತದಲ್ಲಿರುವಂಥ ಸಂಖ್ಯೆ. ನಮ್ಗೆ ಯಾವ ಸಂಖ್ಯೆ ಅಂತ ಗೊತ್ತಿರದೆ ಇದ್ದ ಕಾರಣಕ್ಕೆ ನಾವು 3x ಪ್ಲಸ್ 4x ಅಂತ, ಯಾಕಂದರೆ ಈ 3x ಪ್ಲಸ್ 4x ಯಾಕೆ ಮಾಡಿದ್ವಿ ಅಂದರೆ ಇವುಗಳ ಮೊತ್ತ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಇದು ಏನು ಕೊಟ್ಟಿದ್ದಾರಪ್ಪ ಅಂದರೆ ಇವುಗಳ ಮೊತ್ತ 140 ಆಗಿದೆ. ಯಾವುಗಳ ಮೊತ್ತ? ಈ ಸಂಖ್ಯೆಗಳ ಮೊತ್ತ ಏನಾಗಿದೆ ಅಂತ ಹೇಳಿದ್ರೆ 140 ಆಗಿದೆ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಕೂಡಿಸಿದ್ವಿ. ಇಲ್ಲಿ 3x ಪ್ಲಸ್ 4x = 140 ಮಾಡಿದ್ವಿ. ಸೊ 3x ಪ್ಲಸ್ 4x ಮಾಡಿದಾಗ 7x ಬಂತು. 7x ಅಂದರೆ ಎಕ್ಸ್ನ ಬೆಲೆ 20 ಬಂತು. ಆ ನಂತರದಲ್ಲಿ ಎಕ್ಸ್ನ ಬೆಲೆಯನ್ನು ಹಾಕಿದ್ವಿ ಅಷ್ಟೇ ಮಕ್ಕಳೇ. ಸೊ ಇಲ್ಲಿ 3 ಇತ್ತಲ್ಲ, ಅದಕ್ಕೋಸ್ಕರ ಇಲ್ಲಿ 3x ಅಂತ ತೊಗೊಂಡು, ಇಲ್ಲಿ 4 ಇದಕ್ಕೆ 4x ಅಂತ ತೊಗೊಂಡು 3 ಇಂಟು 20 ಮಾಡಿದೆ. ಅವಾಗ 160 ಬಂತು. ಇಲ್ಲಿ 4 ಇಂಟು 20 ಮಾಡಿದೆ. ಇವಾಗ 80 ಬಂತು. ದೊಡ್ಡ ಸಂಖ್ಯೆ 80 ಆಯಿತು, ಚಿಕ್ಕ ಸಂಖ್ಯೆ 60 ಆಯಿತು. ಚಿಕ್ಕ ಸಂಖ್ಯೆ ಕೇಳಿಲ್ಲ ಅವರು, ದೊಡ್ಡ ಸಂಖ್ಯೆ ಕೇಳಿದರೆ ದೊಡ್ಡ ಸಂಖ್ಯೆ 80 ಅಂತೇಳಿ ನಾವು ಟಿಕ್ ಮಾಡಿ. ಸೊ ಅದಕ್ಕೋಸ್ಕರ ಸಿ ಆಪ್ಷನ್ ಈಸ್ ಅವರ್ ರೈಟ್ ಆನ್ಸರ್ ಆಗಿರುತ್ತೆ. ಓಕೆನಾ? ಸೊ 9ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಕ್ತು ನಿಮಗೆ. ನೆಕ್ಸ್ಟ್ ಯಾವುದಪ್ಪ ಅಂತ ಹೇಳಿದ್ರೆ ಇಲ್ಲಿ 10ನೇ ಪ್ರಶ್ನೆಗೆ ಉತ್ತರ. ಓಕೆ, ಆಪ್ಷನ್ಸ್ಗಳು ಇಲ್ಲ ಇಲ್ಲಿ. ಓಕೆ, ಇರಲಿ. ಭಾಳ ಸುಲಭವಾದ ಪ್ರಶ್ನೆ, ಆರಾಮಾಗಿ ನೀವು ಆನ್ಸರ್ ಮಾಡ್ಬೋದು. 75% ಏನು ಮಾಡಿರಿ ಅಂತ ಹೇಳಿದ್ರೆ ಭಿನ್ನ ರಾಶಿಯಲ್ಲಿ ಬರೆಯಿರಿ. ಭಿನ್ನ ರಾಶಿಯಲ್ಲಿ ಯಾವ ರೀತಿ ಬರೀತೀರಿ? 75% ಅಂದರೆ ನಿಮ್ಗೆ ಗೊತ್ತಿದೆ, ಡಿವೈಡೆಡ್ ಬೈ 100 ಮಾಡೋಕೆ ಮಕ್ಕಳೇ. ಓಕೆನಾ? ನೆಕ್ಸ್ಟ್ ಡಿವೈಡೆಡ್ ಬೈ 100 ಮಾಡಿದಾಗ 25 3 75, 25 4 100. ನಾವು ಭಿನ್ನ ರಾಶಿಯಲ್ಲಿ ಬರೆದಾಗ ಯಾವ ರೀತಿ ಬರಿಬೋದು ಅಂದರೆ 3/4 ನಮ್ಮ ಸರಿಯಾದ ಉತ್ತರವಾಗಿದೆ. ಸೊ ದಿಸ್ ಈಸ್ ಅವರ್ ಆನ್ಸರ್ 3/4. ಎಷ್ಟಪ್ಪ ಅಂತ ಹೇಳಿದ್ರೆ 3/4 ಈಸ್ ಅವರ್ ರೈಟ್ ಆನ್ಸರ್. ಓಕೆನಾ? ಸೊ ಆಪ್ಷನ್ಸ್ಗಳಲ್ಲಿ ಇಲ್ಲ ಮಕ್ಕಳೇ. ಬಟ್ ಓಕೆ, 3/4ನ ಸರಿಯಾದ ಉತ್ತರ ಅಂತ ತಿಳ್ಕೊಳ್ರಿ. ಸೊ ಹಾಗಾದರೆ ಇವತ್ತಿಗೆ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಮಕ್ಕಳೇ. ಸೊ ಯಾರೆಲ್ಲ ಈ ಒಂದು ಚಾನಲ್ ಹೊಸದಾಗಿ ನೋಡ್ತಾರೆ ಎಲ್ಲ ಮಕ್ಕಳು ಕೂಡ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ 10 ಪ್ರಶ್ನೆಗಳು ಭಾಳಷ್ಟು ಇಂಟ್ರೆಸ್ಟಿಂಗ್ ಆಗಿದ್ದು ಅಂದ್ಕೊಂಡಿದ್ದೀನಿ. ಕೆಲವೊಂದಿಷ್ಟು ಪ್ರಶ್ನೆಗಳು ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಜಾಸ್ತಿ ಇರುತ್ತೆ. ಸೊ ಹೀಗೆ ಹೋಗ್ತಾ ಹೋಗ್ತಾ ಇನ್ನೂ ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಜಾಸ್ತಿ ಇರಲಿ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆದಂಥ ಕೆಲವೊಂದಿಷ್ಟು ಕಠಿಣವಾದಂಥ ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೀನಿ. ಸೊ ನೀವು ಕೂಡ ಇಂಥದ್ದೇ ಪ್ರಶ್ನೆಗಳನ್ನು ನಿಮ್ಮ ಮನೆಯಲ್ಲಿ ಹೆಚ್ಚಿನ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಇದರಿಂದ ನಿಮ್ಮ ನವೋದಯ ಬಹಳಷ್ಟು ಈಸಿಯಾಗಿ ನೀವು ನವೋದಯದಲ್ಲಿ ಇರುವಂಥ ಎಲ್ಲ 20ಕ್ಕೆ 20 ಪ್ರಶ್ನೆಗಳನ್ನು ಭಾಳಷ್ಟು ಸುಲಭವಾಗಿ ನೀವು ಬಿಡಿಸ್ಬೋದು. ಎಷ್ಟು ಕಠಿಣವಾದ ಪರಿಶ್ರಮವನ್ನು ನೀವು ಇಲ್ಲಿ ಪಡ್ತೀರಾ ಅಷ್ಟೇ ನೀವು ಸುಲಭವಾಗಿ ನೀವು ಎಕ್ಸಾಮನ್ನು ಬರಲಿಕ್ಕೆ ಸಾಧ್ಯತೆ ಇದೆ. ಬಟ್ ನೀವೇನಾದರೂ ನೀವು ಲೇಸಿನೆಸ್ ಮಾಡಿದರೆ ನೆಕ್ಸ್ಟ್ ನಾಳೆ ನೀವು ಅಷ್ಟೇ ಕಠಿಣವಾದಂಥ ಪರಿಸ್ಥಿತಿಯನ್ನು ಎಕ್ಸಾಮ್ ಟೈಮಲ್ಲಿ ಅನುಭವಿಸ್ಬೇಕಾಗುತ್ತೆ ಮಕ್ಕಳೇ. ಸೊ ಅದಕ್ಕೋಸ್ಕರ ಭಾಳಷ್ಟು ಎಲ್ಲ ಮಕ್ಕಳು ಸಹಿತ ಭಾಳಷ್ಟು ನೀವು ಏನು ಮಾಡ್ಬೇಕಂತ ಹೇಳಿದರೆ ಕಠಿಣವಾದಂಥ ಪರಿಶ್ರಮವನ್ನು ಇವತ್ತಿನಿಂದನೇ ಪಡ್ರಿ. ಇನ್ನು ಉಳಿದಿದ್ದು ಭಾಳಷ್ಟು ಕೆಲವೇ ದಿನಗಳು ಮಾತ್ರ ಉಳಿದಿವೆ ನಿಮಗೆ. ಅದಕ್ಕೋಸ್ಕರ ಈ ಒಂದು ದಿನಗಳನ್ನು ಪ್ರತಿ ದಿವಸವೂ ಸಹಿತ ಭಾಳಷ್ಟು ಇಂಪಾರ್ಟೆಂಟ್ ನಿಮಗೆ. ಎಲ್ಲ ಸಂಪೂರ್ಣ ಸಮಯವನ್ನು ಇದಕ್ಕೋಸ್ಕರನೇ ಇನ್ವೆಸ್ಟ್ಮೆಂಟ್ ಮಾಡಿರಿ. ಇದರಿಂದ ನಿಮಗೆ ಭಾಳಷ್ಟು ಅನುಕೂಲವಾಗುತ್ತೆ ಅಂತ ಹೇಳ್ತಾ, ಸೊ ಯಾರೆಲ್ಲ ಈ ಒಂದು ವಿಡಿಯೋನ ಹೊಸ್ದಾಗಿ ನೋಡ್ತೀವಿ ಎಲ್ಲ ಮಕ್ಕಳು ಕೂಡ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ. ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಸೊ ಇದೇ ರೀತಿಯಾಗಿ ಮತ್ತೆ ಇಂಥದ್ದೇ ಇಂಟ್ರೆಸ್ಟಿಂಗ್ ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಮತ್ತೆ ಮುಂದಿನ ತರಗತಿಯಲ್ಲಿ ಬರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು.